ಸೈಲೆನ್ಸ್ ಸೈಲೆನ್ಸ್. ದೇವರ ಹೆಸರೇಳಿ ನನಗೆ ಮೋಸ ಮಾಡಿ ದೇವರ ಒಡವೆಗಳನ್ನ ಕತ್ಕೊಂಡು ಹೋಗಿರೋ ಇವನನ್ನ ಇಷ್ಟೊಂದು ಮರ್ಯಾದೆ ಕೊಟ್ಟು ವಿಚಾರಿಸಬಾರ್ದು ಯುವರಾನರ್. ತಕ್ಷಣ ಇವನನ್ನ ಗಲ್ಲಿಗೆ ಹಾಕಿ, ಇಲ್ಲ ಅಂದ್ರೆ ನನಗ್ ಬರ್ತಾರೆ ಕೋಪದಲ್ಲಿ ಇವನು ನಾನೇ ಸಾಯಿಸ್ಬಿಡ್ತೀನಿ. ಹೌದು ಮಾರಾಯ್ತಿ, ಹೌದು. ನಿನಗೆ ನನ್ನ ನೋಡಿದ್ರೆ ಕೋಪ ಬರ್ತದೆ, ನನಗೆ ನಿನ್ನ ನೋಡಿದ್ರೆ ನಗು ಬರ್ತದೆ. ಅದು ಗೊತ್ತುಂಟಾ? ನೀನು ಹೇಳುವ ಕತೆ ಹೇಗುಂಟು ಗೊತ್ತಾ? ನಮ್ಮ ಊರಿನ ಕಡೆ ಯಕ್ಷಗಾನ ನಡೆಸ್ತಾರೆ, ಕೃಷ್ಣಲೀಲಾ ಅಂತ. ಹಾಗುಂಟು. ಅಲ್ಲ, ಯಾವನೋ ಕಳ್ಳ ಸ್ವಾಮೀಜಿ ಬಂದನಂತೆ, ನಾನೇ ಕೃಷ್ಣ ನೀನೇ ರಾಧೆ ಅಂದನಂತೆ, ಸ್ವರ್ಗಕ್ಕೆ ಹೋಗೋಣ ಅಂದನಂತೆ. ಇವರು ಮದುವೆ ಮಾಡಿ ಕೊಟ್ಟು ಬಿಟ್ರಂತೆ. ಎಂತದಿದು? ಛೇ! ಅಲ್ಲ, ಕೃಷ್ಣನ ಆಶ್ರಮದಲ್ಲಿರೋರು ಹೇಗಿರಬೇಕು? ರಾಮ ಕೃಷ್ಣ ಅಂತ ಭಜನೆ ಮಾಡಿಕೊಂಡು ಎಲ್ಲದರಿಂದ ವಿಮುಕ್ತಿ ಹೊಂದಬೇಕು. ಅದು ಬಿಟ್ಟು ಪ್ರೀತಿ ಪ್ರೇಮ ಮದುವೆ ಛೆ 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 ಛೆ. ನಮ್ಮ ಕಡೆ ಒಂದು ಗಾದೆ ಉಂಟು, ಕೇಳುವ ಪೆದ್ದ ಆದರೆ ನಾರಿನಲ್ಲೂ ತುಪ್ಪ ಸುರಿಸಬಹುದಂತೆ. ಇವರ ನಾರಿನಲ್ಲಿ ಆಯಿಲ್ಲು ಡೀಸೆಲ್ ಪೆಟ್ರೋಲ್ ಎಲ್ಲ ಸುರಿತಾ ಉಂಟು. ಮಗು, ನಿನಗಿನ್ನು ಚಿಕ್ಕ ವಯಸ್ಸು, ಆಸೆ ಕಳೆದುಕೊಳ್ಳುವ ವಯಸ್ಸು. ಆಸೆ ಪಡುವುದು ತಪ್ಪಲ್ಲ. ಪ್ರತಿಯೊಂದು ಹೆಣ್ಣು ಮಗು ಆಸೆ ಪಡ್ತಾಳೆ. ಯಾವ ರೀತಿ? ದೇವರಂತ ಗಂಡ ಬೇಕು ಅಂತ ಆಸೆ ಪಡ್ತಾಳೆ, ಕನಸು ಕಾಣ್ತಾಳೆ. ನೀನೆಂತದ್ ನೀನು ದೇವರನ್ನೇ ಗಂಡ ಬೇಕು ಅಂತ ಕನಸು ಕಾಣುವುದು? ಹುಚ್ಚಲ್ಲವೋ ಜಡ್ಜಮ್ಮ? ಈಗ ಯಾರಾದ್ರೂ ಒಬ್ಬ ನಾನೊಬ್ಬ ಅವತಾರ ಪುರುಷ ಕೃಷ್ಣ ಅಂತ ಬಂದ್ರೆ ನಾವೆಂತ ಮಾಡ್ತೇವೆ? ಅವನ್ನ ತೆಗೆದು ಮೆಂಟಲ್ ಹಾಸ್ಪಿಟಲ್ ಸೇರಿಸ್ತೇವೆ. ಅದು ಬಿಟ್ಟು ಹೆಣ್ಣು ಮಗುವನ್ನು ಕೊಟ್ಟು ಮದುವೆ ಮಾಡಿದ್ರಲ್ಲ, ಹುಚ್ಚಲ್ಲವೋ ಜಡ್ಜಮ್ಮ? ಛೇ, ಏನ ಟೈಮೇ ಸಮಯ ಅಜ್ಜಿ ಮಾರಾಯ, ಮರಲೇರೊಟ್ಟು ಪಾತೇರೋನು ಮಾತೇರ್ಲ ಸೇರೊಂದು ತಪ್ಪು ಮಲ್ದೇರ್. ಕೃಷ್ಣ ಈ ಅಕ್ಲೇಗ ಬುದ್ಧಿ ಕುರು. ಜಡ್ಜಮ್ಮ, ಈ ಉಚ್ಚ ನ್ಯಾಯಾಲಯದಲ್ಲಿ ಸ್ವಚ್ಛವಾದ ಮನಸ್ಸಿನಿಂದ ಈ ಹುಚ್ಚರುಗಳ ಮಾತನ್ನ ತುಚ್ಛವಾಗಿ ಕಾಣಬೇಕು ಅಂತ ಅಚ್ಚ ಕನ್ನಡದಲ್ಲಿ ಕೇಳ್ಕೊಂತಿದ್ದೇನೆ. ಮಗು, ನೀನು ಮದುವೆ ಆಗಿದ್ದು ನಾನಲ್ಲ, ಅವರು ದೇವರು. ನಾನೊಬ್ಬ ಮಾಮೂಲಿ ಮನುಷ್ಯ, ಆಯ್ತಾ? ನಾನವನಲ್ಲ. ಬ್ರಿಲಿಯಂಟ್.